ಈ ಬಿಡದಿ ವಿಷಯವನ್ನು ಇಲ್ಲಿ ಭೂ ಸ್ವಾಧೀನದ ಏನೋ ಒಂದು ನೋಟಿಫಿಕೇಶನ್ ಮಾಡಿದರು. ಆ ನೋಟಿಫಿಕೇಶನ್ ಇವತ್ತಿದ ಡಿ ಕೆ ಶಿವಕುಮಾರ್ ಅವರ ಒಂದು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಒಂದೇನೋ ಹೊಡೆತ ಕೊಡ್ತದನ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿರ್ತದೆ. ಇವತ್ತೇನೋ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರಾಗಿರ್ಬೋದು, ಬಾಲಕೃಷ್ಣ ಮತ್ತು ಇನ್ನುಳಿದವ್ರು ಯಾರೋ ಆಗಿರ್ಬೋದು, ಎಲ್ಲರೂ ಇಲ್ಲ ಇದು ಆಗಬೇಕಾಗಿತ್ತು ಅಂತ ಅವ್ರು ವಾದ ಮಾಡ್ಬೋದು. ನೀವು ಮಾಡಿದ್ರಲ್ರಿ, ನಿಮ್ಮ ಕೆಲಸ ನಾವು ಮುಂದುವರಿಸಿದ್ವಿ ಅವ್ರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಇವತ್ತು ಅಲ್ಲಿ ರೈತರ ಪರಿಸ್ಥಿತಿ, ಅಲ್ಲಿದ್ದಂಥ ರೈತರ ಮಾತುಗಳು, ಅಲ್ಲಿ ಅದು ಹೋರಾಟದ ಕಿಚ್ಚ, ಅದೇ ಕಾಲಕ್ಕೆ ರಾಜ್ಯ ಮಟ್ಟದ ರೈತ ಸಂಘದಾಗಿರ್ಬೋದು, ಹಸಿರು ಸೇನೆ ಆಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ ಸಂಘಟನೆಗಳಾಗಿರ್ಬೋದು, ಇವತ್ತು ಬಿಡದಿಯತ್ತ ಹೊರಟಿದ್ದನ್ನು ಗಮನಿಸಿದಾಗ ಸಹಜವಾಗಿ ಈಗ ಪಂಥಾಹ್ವಾನ ನೀಡುವಂತಹ ಒಂದು HDK ಅವರಾಗಿರ್ಬೋದು, DKC ಅವರಾಗಿರ್ಬೋದು ಮಾಡಿದ್ದು ಇದು ಹೆಚ್ಚಿಗೆ ಬೆನಿಫಿಟ್ ಆಗೋದು ಕುಮಾರಸ್ವಾಮಿಗಳಿಗೆ ಅನ್ನೋದು ಸ್ವಲ್ಪ ಮೇಲ್ನೋಟಕ್ಕೆ ಕಾಣಿಸ್ತದೆ. ಯಾಕಂದರೆ ಇವತ್ತಿನಲ್ಲಿ ರೈತರು ಇವತ್ತೇನೋ ಹೇಳ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಅವರು 80% ರೈತರಿಗೆ ಬೇಕಾಗಿದೆ ಅಲ್ಲಿ ಲೋಕಲ್ದವ್ರಿಗೆ ಅಂತೇಳಿ. ಎಲ್ಲಿದ್ದಾರೆ ಅವ್ರು 80% ರೈತರು? ಅವ್ರು ಹೊರಗೆ ಬಂದು ಅವ್ರು ಕರ್ಕೊಂಡ್ಬರ್ರಿ, ಅವರು ವಾದ ಮಾಡಬೇಕಲ್ಲ. ಏನೋ ಒಂದು ಅಲ್ಲಿಂದ ಏನೋ ವಿರೋಧ ಒಂದು ಮಾತುಗಳನ್ನು ಮಾತಾಡಿರ್ಬೋದು, ಒಂದು ಪಾಂಪ್ಲೆಂಟ್ ಸಜ್ಜಿರ್ಬೋದು, ಇಲ್ಲಂತಲ್ಲ, ಅವರು ಇದ್ದಾರೆ ಇಲ್ಲಂತಲ್ಲ, ಭಾಳ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿಗಳು ಭಾಳ ಹುರುಪಿಂದ ಹೇಳ್ತಾ ಇದ್ದಾರೆ, ಅಲ್ಲೇನು ಮಾಡ್ತೀರಿ ವಿಧಾನಸೌಧದಾಗ ಹೊರಗೆ ಬರೋ ಒಪ್ಪಂದ ಮಾತಾಡೋಣ, ರೈತರ ಮುಂದೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ರೈತರ ಮುಂದೆ ರೈತ ಸಹಜವಾಗಿ ಬೆನಿಫಿಟ್ ಏನಾಗಿಬಿಡ್ತಪ್ಪ ಅಂದರೆ ಕುಮಾರಸ್ವಾಮಿಗಳಿಗೆ ಆಗಿಬಿಡ್ತದೆ. ಕುಮಾರಸ್ವಾಮಿಗಳು ಭೂಮಿ ಉಳಿಲಿಲ್ಲ ಅವರು, ಇವರು ಇರಲ್ಲ ಡಿನೋಟಿಫಿಕೇಶನ್ ಇದು ನೋಟಿಫಿಕೇಶನ್ ಆಗಿದೆ, ಅದು ವ್ಯವಹಾರ ಆಗಬೇಕನ್ನ ಅವರು. ಆಗ ಸಹಜವಾಗಿ ಭೂಮಿ ಹೋಗ್ತೈತೆ ಅಂದ್ರೆ ಅದೆಲ್ಲ ಇವತ್ತು 2.5 ಕೋಟಿ ಜನ ಕೊಡ್ತಾನೆ ಅಂತ ಹೇಳ್ತಾರೆ, ಮತ್ತು ಬೆನಿಫಿಟ್ ಕೊಡ್ತಾನೆ ಅಂತ ಹೇಳ್ತಾರೆ, ಒಂದು ಕುಟುಂಬಕ್ಕೆ ಉದ್ಯೋಗ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಭೂಮಿಯನ್ನು ಬದುಕಿ ಫಲವತ್ತಾದ ಭೂಮಿಯನ್ನು ನಂಬಿ ಬದುಕುತ್ತಿರುವಂಥ ರೈತರು ಇದು ಗೊತ್ತಾ ಇಲ್ಲ. ಅಥವಾ ಒಂದು ಏನು ಅಂತಾರಲ್ಲ ಹಿಪ್ನಾಟಿಸಮ್ ಅಂತೀವಿ ನಾವು, ಮಾಸ್ ಒಂದು ಪ್ರಭಾವದಿಂದಾಗಿ ಇವತ್ತಿನಲ್ಲಿ ಜನ ಮಾರು ವಿಚಾರ ದೂರ ಸರಿತಾ ಇದ್ದಾರಾ ಅನ್ನುವಂಥದ್ದು. ಮತ್ತು ಇನ್ನೊಂದು ಮಾತನ್ನು ಗಮನಿಸಬೇಕಿಲ್ಲ, ಬಿಡದಿಯ ಟೌನ್ಶಿಪ್ಪನ್ನು ಎಷ್ಟು ಮುಂದೆ ಹಾಕ್ತದಲ್ಲ ಅದೇ ರೀತಿಯಲ್ಲಿ ಅಲ್ಲಿಯ ಭೂಮಿಯ ರೇಟನ್ನು ಜಂಪ್ ಆಗ್ತಾ ಹೋಗ್ತದೆ ಅನ್ನೋದು ಸಾಮಾನ್ಯವಾಗಿ ಕಂಡು ಬರುತ್ತಿರುವಂಥ ಒಂದೇನಪ್ಪ ಅಂತಂದ್ರೆ ವಿಷಯ. ಅದಕ್ಕಾಗಿ ಅಲ್ಲಿ ಜನಾನು ಸಹಿತ ಅದು ಕಾಣಿರ್ಬೋದು ಬಿಡಲಾರದಕ್ಕೆ. ಅದಕ್ಕೆ ಮುಖ್ಯ ಅಂದ್ರೆ ಅಲ್ಲಿ ಭೂಮಿಗಳು ಮಾತ್ರ ಭಾಳ ಫಲವತ್ತು ಅನ್ನೋದನ್ನು ಅನೇಕ ಸರ್ವೆಗಳು ಹೇಳ್ತಾ ಇದ್ದಾರೆ. ಅದು ಬಂಜರು ಭೂಮಿ ಅಥವಾ ಮತ್ತದು ಭೂಮಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದು ಆ ಭೂಮಿಗಳು ನೋಡಿದಾಗ, ಅಲ್ಲಿ ಸಿಚುವೇಷನ್ ನೋಡಿದಾಗ, ಅಲ್ಲಿ ರೈತರ ಪ್ರತಿಭಟನೆಯನ್ನು ನೋಡಿದಾಗ, ಅಲ್ಲಿ ಲೋಕಲಿಂದ ರೈತರ ಬದುಕನ್ನು ನೋಡಿದಾಗ, ಬದುಕು ಕಟ್ಕೊಂಡಿದ್ದನ್ನು ನೋಡಿದಾಗ ಹೌದಪ್ಪ DKC ಅವರು ಗಡಿಬಿಡಿ ಮಾಡಿದ್ರು ಇಲ್ಲೇ ಅನ್ನುವಂಥದ್ದು. ಯಾಕಂದ್ರೆ ಉಳಿದ 2 ವರ್ಷದಲ್ಲೇ ಒಂದು ಅಭಿವೃದ್ಧಿ ಅಂತ ವರ್ಷ ಏನೋ ಮಾಡಬೇಕಾಗಿತ್ತು. ಅಭಿವೃದ್ಧಿ ಅಂದರೆ ರೋಡ್ ಮಾಡೋದು ಒಂದು ಅಭಿವೃದ್ಧಿ ಅಂತಲ್ಲ, ಒಂದು ದೊಡ್ಡ ಸಿಟಿ ಮಾಡೋದು